ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏಪ್ರಿಲ್ 1ರಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಫಿಕ್ಸ್. ವ್ಯಾಪಕ ವಿರೋಧದ ನಡುವೆ ದರ ಏರಿಕೆಯಾಗುವುದು ಪಕ್ಕಾ. 5% ಬದಲು 1% ದರ ಏರಿಕೆ ಪಕ್ಕಾನ. ಸದ್ಯ ದರ ಪರಿಷ್ಕರಣಾ ಸಮಿತಿಯಲ್ಲಿ ರಾಜ್ಯದ ಪ್ರತಿನಿಧಿ ಇಲ್ಲ ಅಂದ್ರೂ ಕೂಡ ದರ ಏರಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಕಾನೂನು ಉಲ್ಲಂಘನೆ ಮಾಡದಂಗಲ್ವಾ? ಇದ್ಯಾವುದು ರೂಲ್ಸ್ ಅಪ್ಲಿಕೇಬಲ್ ಆಗೋದಿಲ್ವಾ ಅಂತ ಹೇಳಿ ಹೊಸ ಸಮಿತಿ ರಚನೆ ಆಗುವವರೆಗೂ ಕೂಡ ದರ ಪರಿಷ್ಕರಣೆ ಆಗುವುದು ಸಾಧ್ಯವಿಲ್ಲ. ಆರ್ಥಿಕ ನಷ್ಟ ಸರಿದೂಗಿಸೋದಕ್ಕೆ ದರ ಏರಿಕೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ ಬಿಎಂಆರ್ಸಿಎಲ್ ಅವರು. ಪ್ರಯಾಣಿಕರಿಗೆ ಹೊರೆ ಆಗದ ರೀತಿ ದರ ಏರಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತಹ ಸಬೂಬನ್ನ ಕೊಟ್ಟು ದರ ಏರಿಕೆ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಮೆಟ್ರೋ ದರ ಏರಿಕೆ ಜಾಸ್ತಿಯೇ ಇದೆಯಲ್ಲ. ಇನ್ನೂ ಏರಿಕೆ ಮಾಡಬೇಕು ಅನ್ನುವಂತಹ ನಿಮ್ಮ ಮಾತುಗಳನ್ನ ನಂಬ್ಕೊಳ್ತಾ ಹೋಗ್ತಾ ಇದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ ಅಂತ ಹೇಳಿ ಅನಿವಾರ್ಯ ಅಂತ ಹೇಳಿ ಈ ರೀತಿಯಾಗಿ ಅದನ್ನೇ ನೀವು ಬಂಡವಾಳ ಮಾಡ್ಕೊಳ್ತಾ ಇದ್ರೆ ಎಲ್ಲಿ ಹೋಗಬೇಕು? ಬೆಂಗಳೂರು ಅಭಿವೃದ್ಧಿ ಸಚಿವರ ಗಮನಕ್ಕೆ ದರ ಏರಿಕೆ ಪ್ರಸ್ತಾಪವನ್ನ ತಿಳಿಸಿದ್ದಾರೆ ಬಿಎಂಆರ್ಸಿಎಲ್ ನವರು. ನಿರ್ವಹಣಾ ವೆಚ್ಚ ಹೆಚ್ಚಳ ಆಗ್ತಾ ಇರೋದ್ರಿಂದ ದರ ಏರಿಕೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಬೇರೆ ಮೆಟ್ರೋಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಮೆಟ್ರೋದಲ್ಲಿ ದರ ಹೆಚ್ಚೇ ಇದೆ. ನಿರ್ವಹಣಾ ವೆಚ್ಚ ಹೆಚ್ಚಳ, ಕಾರ್ಯಾಚರಣೆ ವೆಚ್ಚ ಇದೆ. ಸೊ ಹಾಗಾಗಿ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಮುಖವಾಗಿ ಕಾರಣವನ್ನ ಕೊಡ್ತಾ ಇದ್ದಾರೆ. ವಿದ್ಯುತ್ ದರ ಏರಿಕೆಯಾಗಿರೋದು ಸಿಬ್ಬಂದಿ ವೆಚ್ಚ ಹೆಚ್ಚಳ ಮಾಡಬೇಕು. ಸೊ ಹಾಗಾಗಿ ಈ ರೀತಿಯಾದಂತಹ ಸಬೂಬನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಯಾವ್ಯಾವ ಮೆಟ್ರೋದಲ್ಲಿ ಎಷ್ಟು ಗರಿಷ್ಠ ದರ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಬೆಂಗಳೂರಿನಲ್ಲಿ 90 ರೂಪಾಯಿ, ಮುಂಬೈನಲ್ಲಿ 70 ರೂಪಾಯಿ, ದೆಹಲಿಯಲ್ಲಿ 54 ರೂಪಾಯಿ ಇದೆ, ಅಹಮದಾಬಾದ್ನಲ್ಲಿ 25 ರೂಪಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಈಗಾಗಲೇ ಬೇರೆ ನಗರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಮೆಟ್ರೋ ದರ ದುಬಾರಿನೇ. ಸೊ ಹಾಗಾಗಿ ಈಗಿದ್ರೂ ಕೂಡ ದರ ಏರಿಕೆ ಮಾಡಬೇಕು ಅಂತ ಹೇಳಿ ಬಿಎಂಆರ್ಸಿಎಲ್ ನೀಡ್ತಾ ಇರುವಂತಹ ಬಲವಾದ ಕಾರಣ ಏನು ಅಂತ? ರಮ್ಯಾ, ಈ ಹಿಂದೆ ಫೆಬ್ರವರಿ 9ನೇ ತಾರೀಕಿಂದ ಮೆಟ್ರೋ ದರವನ್ನು 5% ದರ ಪರಿಷ್ಕರಣಾ ಸಮಿತಿಗೆ ಸಂಬಂಧಪಟ್ಟಂತೆ 5% ಹೆಚ್ಚಳ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿತ್ತು. ಆದ್ರೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪ ಮತ್ತೆ ಪ್ರಯಾಣಿಕರಿಂದ ಸಾಕಷ್ಟು ವಿರೋಧ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಕೊನೆಯ ಹಂತದಲ್ಲಿ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡುವಂತಹ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಕೈ ಬಿಟ್ಟಿತ್ತು. ಇದ್ರ ಬೆನ್ನಲ್ಲೇನೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು. ನಾನು ದರ ಪರಿಷ್ಕರಣೆ ಸಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಚರ್ಚೆ ಮಾಡ್ತೀನಿ, ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆಗೆ ಚರ್ಚೆನೂ ಕೂಡ ಮಾಡ್ತೀನಿ, ಅದಾದ ಬಳಿಕ ದರ ಹೆಚ್ಚಳ ಮಾಡ್ತೀವಿ, ಅಲ್ಲಿವರೆಗೂ ದರ ಹೆಚ್ಚಳ ಮಾಡೋದಿಲ್ಲ ಅನ್ನುವಂತ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಈಗ ಒಂದು ವರದಿಯನ್ನ ಸಿದ್ಧಪಡಿಸಿರುವಂತದ್ದು 5% ಅಲ್ಲ, ಈ ಬಾರಿ 1% ಆದ್ರೂ ಹೆಚ್ಚಳವನ್ನು ಮಾಡಬೇಕು ಅಂತೇಳಿ. ಯಾಕೆಂತಂದ್ರೆ ಈಗಾಗಲೇ ದರ ಪರಿಷ್ಕರಣೆ ಸಮಿತಿಯಲ್ಲಿ ಕರ್ನಾಟಕದ ಪ್ರತಿನಿಧಿ ಯಾರು ಕೂಡ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆ ಕಮಿಟಿಯಲ್ಲಿ ಕರ್ನಾಟಕದ ಪ್ರತಿನಿಧಿಯನ್ನ ಸೇರಿಸುವಂತಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗತ್ತೆ. ಇದರಿಂದ ನಿಗಮಗೂ ಕೂಡ ನಷ್ಟ ಆಗ್ತಿದೆ. ಸೊ ಹೀಗಾಗಿ 1% ದರ ಹೆಚ್ಚಳವನ್ನ ಮಾಡಬೇಕು. ಪ್ರಮುಖವಾಗಿ ಸಿಬ್ಬಂದಿಗಳ ವೆಚ್ಚ ಆಗಿರ್ಬೋದು, ನಿರ್ವಹಣಾ ವೆಚ್ಚ ಆಗಿರ್ಬೋದು, ಮತ್ತೆ ವಿದ್ಯುತ್ ದರನೂ ಕೂಡ ಏರಿಕೆ ಆಗ್ತಿದೆ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ನಾವು ಸ್ವಲ್ಪ ಮಟ್ಟಿನ ದರವನ್ನಾದ್ರೂ ಏರಿಕೆ ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಿಎಂಆರ್ಸಿಎಲ್ ಬಂದಂತೆ ಕಾಣ್ತಿದೆ. ಸೊ ಹೀಗಾಗಿನೇ ಒಂದು ವರದಿಯನ್ನ ಸಿದ್ಧಪಡಿಸಿದೆ, ಯಾವೆಲ್ಲ ಕಾರಣದಿಂದ ನಾವು ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಅಥವಾ ನಾಳೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ಕೂಡ ಆ ವರದಿಯನ್ನ ಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕೆಂತಂದ್ರೆ ಅವರೇ ಅಂತಿಮವಾಗಿ ದರ ಏರಿಕೆ ಮಾಡುವಂತ ತೀರ್ಮಾನವನ್ನ ನಾನೇ ಕೈಗೊಳ್ತೀನಿ ಅನ್ನುವಂತ ಒಂದು ಮಾತನ್ನ ಸ್ವತಃ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಸೊ ಹೀಗಾಗಿ ಆ ವರದಿಯನ್ನ ಯಾವೆಲ್ಲ ಕಾರಣಕ್ಕೆ ದರ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸಿದ್ಧಪಡಿಸಿರುವಂತಹ ವರದಿಯನ್ನ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ತಂದು ಆ ನಂತರ 1% ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.